ओम त्रिपादूर्ध्व उदयित पुरुषः पादोस्येहा भवात् पुनः ततो विश्वं व्यक्रामत् शासनानशने अभि नारायणाय विद्महे वासुदेवाय धीमहि तन्नो विष्णुः प्रचोदयात् श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಫೆಬ್ರವರಿ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಗ್ರಹಸ್ಥಿತಿಗಳ ಬದಲಾವಣೆಗಳು ಈ ತಿಂಗಳು ಬಹಳಷ್ಟು ಅನುಕೂಲಕರವಾಗೂ ಇದೆ, ಕೆಲವೊಂದಿಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು ಇದೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಶುಭ ಫಲಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇಲ್ಲ. ನೋಡಿ, ಸುಮಾರು ಜನಕ್ಕೆ ಗುರುಬಲ ಇರಲ್ಲ, ಬೇರೆ ಗ್ರಹಗಳಾದರೂ ಸ್ವಲ್ಪ ಚೆನ್ನಾಗಿರುತ್ತೆ, ಅದರಿಂದ ಸ್ವಲ್ಪ ಅಡ್ಜಸ್ಟ್ ಆಗೋಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಮಾತ್ರ ಚೆನ್ನಾಗಿದೆ, ಅದು ಬಿಟ್ಟರೆ ಬೇರೆ ಗ್ರಹಗಳು ಯಾವುದೋ ಅನುಕೂಲ ಅಂತ ಸ್ಥಿತಿಗಳಲ್ಲಿ ಇಲ್ಲ. ಸರಿ, ಹಾಗಿದ್ರೆ ಮೊದಲನೇದಾಗಿ ಕರ್ಕಾಟಕ ರಾಶಿಗೆ ಫಲಗಳನ್ನು ಹೇಳೋದಕ್ಕೂ ಮುಂಚೆ 11ನೇ ತಾರೀಕು ಬುಧ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಬುಧ ಬಂದು ನಿಮಗೆ ಧೈರ್ಯಾಧಿಪತಿ, ನಷ್ಟಾಧಿಪತಿ, ವಿಶೇಷವಾದಂಥ ಸ್ಥಾನದಿಂದ ಅಂದರೆ 11ನೇ ತಾರೀಕು 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಧೈರ್ಯ ಈ ತಿಂಗಳು ನಿಮಗೆ ಕಡಿಮೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಧೈರ್ಯ ಕಡಿಮೆ ಆಗುವಂಥ ಲಕ್ಷಣಗಳು ಹೆಚ್ಚು ಕಾಣ್ತದೆ, ಅಂದರೆ ಸ್ವಲ್ಪ ಭಯ ಇತ್ಯಾದಿಗಳು ನಿಮಗಿರುತ್ತೆ. ಒಂದು. ಎರಡನೇದು, ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಅಧಿಪತಿನೂ ಬುಧನೇ ಆದ್ರಿಂದ ಬುಧ ಸಾಧಾರಣವಾಗಿ ಏನಾಗುತ್ತೆ, ಬುದ್ಧಿಕಾರಕ, ವಿದ್ಯಾಕಾರಕ ಅಂತ ಹೇಳ್ತೀವಿ. ಅಂತ ವಿದ್ಯಾಕಾರಕ ಹಾಗೂ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧ ಅಷ್ಟಮ ಸ್ಥಾನಕ್ಕೆ ಬಂದಾಗ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಿಗೆ ಮೊದಲೇ ಬುಧ ಶತ್ರು ಆಗ್ತಾನೆ. ಶತ್ರು ಆಗಿರ್ತಕ್ಕಂಥ ಬುಧ ಅಷ್ಟಮಕ್ಕೆ ಬಂದಾಗ ಅಷ್ಟು ಉತ್ತಮ ಫಲ ಕೊಡೋದಿಲ್ಲ. 11ನೇ ತಾರೀಕಿನವರೆಗೂ ಬುಧನಿಂದ ಅನುಗ್ರಹ ಇರುತ್ತೆ, ತದನಂತರ ಬುಧ ನಿಮಗೆ ಬಲಹೀನನಾಗಿರ್ತಾನೆ. ಹಾಗಾಗಿ ಮಹಾವಿಷ್ಣುವಿನ ಆರಾಧನೆ ಹೆಚ್ಚು ಮಾಡಬೇಕು ಈ ತಿಂಗಳಲ್ಲಿ. ನೀವು ಪ್ರತಿ ಶನಿವಾರದಂದು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು. ಅದು ವೆಂಕಟೇಶ್ವರ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ನರಸಿಂಹ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು. ಹೀಗೆ ಆ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲ. ಸಾಧ್ಯವಾದರೆ ತುಳಸಿ ಅರ್ಚನೆ ಮಾಡಿಸಿ, ಅದರಿಂದ ಬುಧನಿಂದ ಬರಬಹುದಾದಂಥ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ರಾಶಿಯಿಂದ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ, ಅವರು ಕೂಡ ಈಗ ಪ್ರಸ್ತುತ ಶತ್ರು ಸ್ಥಾನದಲ್ಲೇ ಇದ್ದಾರೆ 7ನೇ ಮನೆಯಲ್ಲಿ. 12ನೇ ತಾರೀಕು 8ನೇ ಮನೆಗೆ ಹೋಗ್ತಾರೆ, ಅದು ಕೂಡ ನಿಮಗೆ ಉತ್ತಮ ಇಲ್ಲ. 2ನೇ ಮನೆ ಕುಟುಂಬ, ಧನ, ವಾಕು, ವಿದ್ಯಾ ಅಂತೀವಿ. ಈ ಒಂದು ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಕಡಿಮೆ ಆಗುವಂಥದ್ದು, ಅಪವಾದಗಳು, ಅಪನಿಂದನೆ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಲಹೀನವಾಗುವಂಥದ್ದು. ಹಾಗೆ ನೋಡಿ, ಬಲಹೀನ ಆಗಿದ ತಕ್ಷಣವೇ ನಮಗೇನೋ ಸಮಸ್ಯೆ ಆಗ್ಬಿಡುತ್ತೆ ಅಂತಲ್ಲ, ಅದ್ರ ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಾಧ್ಯತೆಯೂ ಕೂಡ ಕರ್ಕಾಟಕ ರಾಶಿಯವರಿಗೆ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕು. ಇದಕ್ಕೆ ಪರಿಹಾರ ಇಲ್ಲ, ಬ್ಯಾಲೆನ್ಸ್ ಮಾಡಬೇಕು. ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯೆ ಕಡೆ ಗಮನ ಕೊಡಬೇಕು. ತುಂಬ ಯಾರ ಜೊತೆನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ವ್ಯಾಜ್ಯಗಳಾಗದೇ ಇದ್ದಂಗೆ ಫಲ ಮಾಡ್ಕೊಳ್ಳಿ. ಜೊತೆಗೆ ಧನ ಅಂದರೆ ದುಡ್ಡು ವ್ಯಯ ಖರ್ಚು ಆಗದೇ ಇದ್ದಾಗೆ, ಸುಖ ಸುಮ್ಮನೆ ಖರ್ಚು ಆಗದೇ ಇದ್ದಂಗೆ ದುಡ್ಡನ್ನು ಎತ್ತಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾರಾದರೂ ದುಡ್ಡು ಕೇಳಿದ್ರು ಈ ತಿಂಗಳೇನು ಕೊಡಕ್ಕೆ ಹೋಗ್ಬೇಡಿ, ನಿಮಗೆ ಸೇಫ್ ಸೈಡ್ಗೆ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಉತ್ತಮ. ಇನ್ನು ರಾಶಿಯಿಂದ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮಾತ್ರ ತುಂಬ ಉತ್ತಮ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಇದ್ದಾರೆ. ನೀವೆಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ನಿಮ್ಮ ಹೆಂಡತಿ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ, ಹಾಗೆ ಹೆಂಡತಿನ ಗಂಡ ಅರ್ಥ ಮಾಡ್ಕೋತಾರೆ. ಪರಸ್ಪರ ದಾಂಪತ್ಯದಲ್ಲಿ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಜೀವನ ಈ ತಿಂಗಳಲ್ಲಿ ಸಿಗುತ್ತೆ. ಒಮ್ಮೆ ಗಂಡನಿಗೆ ಕಷ್ಟ ಆದರೆ ಹೆಂಡತಿ ಉದ್ಯೋಗ ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಸಹಾಯ ಆಗ್ಬೋದು, ಅಥವಾ ಹೆಂಡತಿ ಕಷ್ಟ ಆದರೆ ಗಂಡನಿಂದ ಸಹಾಯ ಆಗ್ಬೋದು. ಈಗ ಪರಸ್ಪರ ಸಹಾಯ ನಿಮಗೆ ಸಿಗುತ್ತೆ. ಜೊತೆಗೆ ಶುಕ್ರ ಭಾಗ್ಯಸ್ಥಾನದಲ್ಲಿ ಉಚ್ಚ ಫಲಗಳನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ಹೊಸದಾದಂಥ ಒಂದು ಆದಾಯದ ಮೂಲ ಈ ತಿಂಗಳು ನಿಮಗೆ ಪ್ರಾರಂಭ ಆಗುವ ಸಾಧ್ಯತೆ. ನಿಮ್ಮ ಪ್ರಯತ್ನ ಇರಲಿ, ಖಂಡಿತವಾಗಲೂ ಹೊಸದಾದಂಥ ಆದಾಯದ ಮೂಲ ನೀವು ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸುಖಸ್ಥಾನ ವೃದ್ಧಿ ಇದೆ, ಲಾಭಸ್ಥಾನ ವೃದ್ಧಿ ಇದೆ. ಬರುತ್ತೆ, ದುಡ್ಡನ್ನು ಖರ್ಚು ಮಾಡಬೇಡಿ, ಯಾರಿಗೂ ಕೊಡಬೇಡಿ, ಸ್ವಲ್ಪ ಮಟ್ಟಿಗೆ ಸೇಫರ್ ಸೈಡ್ ಮಾಡ್ಕೊಳ್ಳಿ. ಇನ್ನು ರಾಶಿಯಿಂದ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಕುಜನೂ ಚೆನ್ನಾಗಿಲ್ಲ, 12ನೇ ಮನೆ ಹೌಸ್ ಆಫ್ ಲಾಸ್ ಅಲ್ಲಿದ್ದಾರೆ. ಅಂದರೆ ಜೊತೆಗೆ ಕುಜದೋಷ ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ. ಯಾವಾಗ ಕುಜದೋಷ ಇದೆಯೋ, ಪಂಚಮಾಧಿಪತಿ ಚೆನ್ನಾಗಿಲ್ಲ, ಹಾಗೆ
ದಶಮಾಧಿಪತಿನೂ ಚೆನ್ನಾಗಿಲ್ಲ ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉತ್ಪತ್ತಿ ಆಗುತ್ತೆ, ಮೇಲಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀವು ದೇಹದಲ್ಲಿ ಸ್ವಲ್ಪ ಬಲವನ್ನು ಕಮ್ಮಿ ಮಾಡ್ಕೋತೀರಾ, ಅಂದರೆ ನಿಮ್ಮ ದೇಹ ಪ್ರಕೃತಿಗೆ ಈ ತಿಂಗಳು ಬಂದು ಸ್ಪಂದಿಸೋದಿಲ್ಲ. ಹಾಗಾಗಿ ಸ್ವಲ್ಪ ವ್ಯಾಯಾಮ, ಒಂಚೂರು ಎಕ್ಸಸೈಸ್ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ದೇಹವನ್ನು ಬಲಿಷ್ಠವಾಗಿ ಇಟ್ಕೊಳ್ಳಿ. ಪೂರ್ವ ಪುಣ್ಯ ಸ್ವಲ್ಪ ಬಲಹೀನರಾಗೋದ್ರಿಂದ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಕ್ಸಸ್ ನಿಮಗೆ ಕಾಣ್ತಾ ಇಲ್ಲ. ಉದ್ಯೋಗದಲ್ಲೂ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಉದ್ಯೋಗ ಕೈ ಬಿಟ್ಟು ಹೋಗುವಂಥ ಈ ಥರ ಸಾಧ್ಯತೆಗಳು ಕೂಡ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರತಕ್ಕಂಥದ್ದು ಬಹಳ ಉತ್ತಮ ಯಾರಿಗೆ, ಕರ್ಕಾಟಕ ರಾಶಿಯವರಿಗೆ. ಬಟ್ ಏನಪ್ಪ ಅಂದರೆ 6ನೇ ಮನೆ ಮತ್ತು 9ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ಗುರುವಿನಿಂದ ಒಂದು ಸ್ವಲ್ಪ ಶುಭ ಫಲಗಳನ್ನು ಪಡಿಬಹುದು. ಗುರುವಿಂದ ಯಾವತ್ತೂ ಯಾರಿಗೂ ಕೆಟ್ಟದಾಗೋದಿಲ್ಲ. ನಿಮಗೆ 11ನೇ ಮನೆಯಲ್ಲಿದ್ದಾರೆ ಗುರು, ಭಾಗ್ಯಾಧಿಪತಿ, ಏಕಾದಶ ಸ್ಥಾನ ಅಂದರೆ ಲಾಭಸ್ಥಾನ, ಋಣರೋಗ ಶತ್ರು ಸ್ಥಾನಾಧಿಪತಿ ಲಾಭಸ್ಥಾನ. ಹಾಗಾಗಿ ಸ್ವಲ್ಪ ಸಾಲಗಳು ಮಾಡ್ಕೊಳ್ಳಲ್ಲ ನೀವು, ಬಟ್ ಬಂದಿದ್ದ ದುಡ್ಡನ್ನು ಉಪಯೋಗಿಸ್ಕೊಳ್ಳಿ, ಬಳಸ್ಕೊಳ್ಳಿ, ಎತ್ತಿಡಿ. ರೋಗಗಳು ಏನು ಜಾಸ್ತಿ ಬರಲ್ಲ, ಹಾಸ್ಪಿಟ್ಲ್ ಖರ್ಚು ಇತ್ಯಾದಿಗಳಾಗಲ್ಲ. ಶತ್ರುಗಳು ಕೂಡ ನಿಮ್ಗೇನು ಜಾಸ್ತಿ ಏನು ಕಿರಿಕಿರಿ ಕೊಡೋದಿಲ್ಲ, ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಅಷ್ಟೇ, ಬಿಟ್ಟರೆ ದೊಡ್ಡ ಪ್ರಮಾಣ ಸಮಸ್ಯೆ ಏನಿಲ್ಲ. ಬಟ್ ವಿವಾಹ, ಶುಭ ಕಾರ್ಯ, ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಈ ಥರದ ಕೆಲಸಗಳಿದ್ರೆ ನೀವು ಮುಂದುವರಿಸ್ಬೋದು. ಯಾಕಂದರೆ ಇನ್ನೊಂದು 3-4 ತಿಂಗಳು ಮಾತ್ರ ಗುರುಬಲ ಇರುತ್ತೆ, ಅದಾದ್ಮೇಲೆ ಗುರುಬಲ ಇರಲ್ಲ. ಇದು ಒಂದು ಪ್ರಶಸ್ತವಾದ ಸಮಯ, ಇದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಬಹಳ ಉತ್ತಮವಾಗಿರತಕ್ಕಂಥ ವಿಚಾರ ಅಂತ ಹೇಳ್ಬೋದು ನಾನು. ಇನ್ನು ಶನಿ ಪರಮಾತ್ಮನ ವಿಚಾರ, ಅಷ್ಟಮ ಶನಿ ಪ್ರಭಾವ ನಡೀತದೆ, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ. ಏನಪ್ಪಾ ಅಂತಂದರೆ ಈ ತಿಂಗಳು ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ಬೋದು. ಲಂಗ್ಸ್ ರಿಲೇಟೆಡ್ ಇನ್ಫೆಕ್ಷನ್ನು, ಕೋಲ್ಡು, ಕಫ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಗ್ರಹಗಳ ಚಲನೆ ನಿಮಗೆ ಪ್ರತಿಕೂಲವಾಗಿದೆ, ಅಷ್ಟು ಅನುಕೂಲವಾಗಿಲ್ಲ. ಶುಕ್ರ ಮತ್ತು ಗುರು ಬಿಟ್ಟರೆ ಯಾವ ಗ್ರಹನೂ ನಿಮ್ಗೆ ಅಷ್ಟೊಂದು ಅನುಕೂಲವಾಗಿಲ್ಲ. ಜೊತೆಗೆ ಸೂರ್ಯನನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು, ಪ್ರತಿನಿತ್ಯ ಸೂರ್ಯನ ಪ್ರಾರ್ಥನೆ, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ಜೊತೆಗೆ ನಾನು ಪ್ರಾರಂಭದಲ್ಲೇ ತುಳಸಿ ಅರ್ಚನೆ ಮಹಾವಿಷ್ಣುವಿಗೆ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಇದು ಎರಡನ್ನೂ ಕೂಡ ನೀವು ಈ ತಿಂಗಳು ಅಭ್ಯಾಸ ಮಾಡಿಕೊಳ್ಳೇಬೇಕು ಫೆಬ್ರವರಿ ತಿಂಗಳಲ್ಲಿ. ಜೊತೆಗೆ ಭಗವಂತ ಸೂರ್ಯನಾರಾಯಣನ ಆವಾಹನೆ, ಆರಾಧನೆ, ಪೂಜೆ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳು ಬರಬಹುದಾದಿದ್ರೆ ಕೂಡ, ಅಂದರೆ ಹೇಳೋದಲ್ಲ ಈ ಕಫ ಸಮಸ್ಯೆ, ಅದಕ್ಕೆಲ್ಲ ನೀವು ಸೂರ್ಯನ ಬಿಸಿಲು ತಗೊಳ್ಳೋದು ಇತ್ಯಾದಿಗಳು ಮಾಡೋದ್ರಿಂದ ಬಹಳ ಉತ್ತಮ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ವದೇಶದಲ್ಲಿ ಓದುವಂಥವ್ರಿಗೆ ಸ್ವಲ್ಪ ಶ್ರಮಪಟ್ಟು ಓದಬೇಕಾಗತ್ತೆ. ಯಾಕಂದರೆ 12ನೇ ಮನೆಯನ್ನು ನಾವು ವಿದೇಶಿ ವಿದ್ಯೆ ಅಂತ ಹೇಳ್ತೀವಿ. ಬಟ್ ಆದರೆ 2 ಮತ್ತು 4, 5ನೇ ಮನೆಗಳನ್ನು ಸ್ವದೇಶಿ ವಿದ್ಯೆ ಅಂತ ಹೇಳ್ತೀವಿ. ಸ್ವದೇಶಿ ವಿದ್ಯೆಗೆ ಸ್ವಲ್ಪ ಸಮಸ್ಯೆಗಳಿದೆ, ವಿದೇಶಿ ವಿದ್ಯೆಗೆ ಯಾವುದೇ ಥರದ ಸಮಸ್ಯೆಗಳು ಕಾಣ್ತಾ ಇಲ್ಲ. ಇನ್ನು ನೂತನ ವಾಹನ, ನೂತನ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ತಿಂಗಳು ಅಷ್ಟು ಉತ್ತಮವಾಗಿಲ್ಲ. ಮಾತಿಗೆ ಸಂಬಂಧಪಟ್ಟಂಥ ಕಿರುಕುಳ, ಸ್ವಲ್ಪ ಮನಸ್ಸಿಗೆ ಬೇಸರ, ಮನೋರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆದಷ್ಟು ಅವಕಾಶಗಳನ್ನು ನೋಡಿಕೊಂಡು ನೀವು ಮುಂದುವರಿಸ್ತಕ್ಕಂಥದ್ದು ಉತ್ತಮ. ವ್ಯಾಪಾರದಲ್ಲಿ ಸುಖ ಸುಮ್ಮನೆ ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ಬಿಡೋಕೆ ಹೋಗ್ಬೇಡಿ. ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಬೇಕಾದಂಥ ಸಣ್ಣ ಪುಟ್ಟ ಪರಿಹಾರಗಳಿದ್ರೆ ಮಾಡಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಅದಾದ್ಮೇಲೆ ಬೇಕಾದರೆ ವ್ಯಾಪಾರದಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಅಷ್ಟರವರೆಗೂ ಇನ್ವೆಸ್ಟ್ ಮಾಡಬೇಡಿ, ಲಾಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಸ್ವಲ್ಪ ನೀವು ನಂಬದಂಥವ್ರು, ಯಾರು ತುಂಬ ನಂಬಿರ್ತೀರೋ ಆ ನಂಬದಂಥವ್ರಿಂದನೇ ಸ್ವಲ್ಪ ಬೇಸರ ಉಂಟಾಗೋ ಸಾಧ್ಯತೆಗಳು ಕೂಡ ಹೆಚ್ಚು ಕಾಣ್ತಾ ಇದೆ. ಕೆಲವೊಂದಿಷ್ಟು ನಿಮ್ಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತು ಅದರಿಂದ ನಿಮಗೆ ಸಹಾಯದಿಂದ ಯಾರಿಗೊಂದು ಧನಲಾಭ ಪ್ರಾಪ್ತಿ ಆದರೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಕೂಡ ನೀವು ಸಹಾಯ ಮಾಡುವಂಥದ್ದು ಉತ್ತಮ. ವೃತ್ತಿಯಲ್ಲಿ ಸಮಸ್ಯೆಗಳು ಬರೋದನ್ನು ಸ್ವಲ್ಪ ಮಾನಸಿಕ ಒತ್ತಡನೂ ಇರುತ್ತೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ದುಡುಕ್ ಬಿಡ್ತೀರಾ, ಖಂಡಿತ ದುಡುಕ್ಬೇಡಿ. ತಾಯಿ ತಂದೆ ಆರೋಗ್ಯ ಚೆನ್ನಾಗಿರುತ್ತೆ, ಅದರಲ್ಲೇನು ಸಮಸ್ಯೆಗಳೇನಿರೋದಿಲ್ಲ. ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತಿಂಗಳು ಆಗುವಂಥ ಸಾಧ್ಯತೆ, ಮೇಜರ್ ಬದಲಾವಣೆಗಳೇ ಆಗುತ್ತೆ. ಅನವಸರ ಖರ್ಚನ್ನು ಮಾಡಬೇಡಿ. ಸಾಧ್ಯವಾದಷ್ಟು ಆಡಂಬರ ಜೀವನವನ್ನು ಮಾಡದೆ ಸಾಧಾರಣವಾದ ಜೀವನವನ್ನು ಮಾಡೋದು ಉತ್ತಮ. ಅದರ ಜೊತೆಗೆ ನೀವೆಲ್ಲಾದರೂ ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು, ತಂದೆ ತಾಯಿನ ಕರ್ಕೊಂಡು ಹೋಗಬೇಕು, ನೀವೇ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಈ ಥರದ್ದೇನಾಯ್ತಂದರೆ ಖಂಡಿತ ಮಾಡಿ. ದೇವರ ದರ್ಶನ, ದಾನ ಇತ್ಯಾದಿಗಳು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೂರ್ಯನಾರಾಯಣನನ್ನು ಹಾಗೂ ಮಹಾವಿಷ್ಣುವನ್ನ ಆರಾಧನೆ ಮಾಡೋದು ಖಂಡಿತ ನಿಮಗೆ ಉತ್ತಮವಾದ ಫಲ. ಇನ್ನು ಶನಿ ವಿಚಾರ ಹೇಳ್ತೀರಾ? ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಅಷ್ಟಮ ಶನಿ ಅಂದರೆ 8ನೇ ಮನೆ. 8ನೇ ಮನೆಯಲ್ಲಿ ಶನಿ ಇದ್ದರೆ ಅಷ್ಟಮ ಶನಿ ಪ್ರಭಾವ, ಜರ್ಜರಿತರಾಗ್ತಿರ್ತೀರ. ಅಷ್ಟಮ ಶನಿಯಲ್ಲಿ ಒಂದು ಕಡೆ ವ್ಯಾಪಾರದಲ್ಲಿ ತೊಂದರೆ, ಉದ್ಯೋಗದಲ್ಲಿ ತೊಂದರೆ, ಇನ್ನೊಂದು ಕಡೆ ಆರೋಗ್ಯದಲ್ಲಿ ತೊಂದರೆ, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗೋದು, ಮನೆಯಲ್ಲಿ ಅಷ್ಟು ಉತ್ತಮ ವಾತಾವರಣ ಇರಲ್ಲ, ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಸಕ್ಸಸ್ ಆಗಲ್ಲ. ರಿಯಲ್ ಎಸ್ಟೇಟ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದಕ್ಕೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ. ಈವನ್ ನಿಮಗೆ ವಾಹನವನ್ನು ಚಾಲನೆ ಮಾಡುವಂಥ ಡ್ರೈವರ್ ಆಗ್ಬೋದು, ಅದರ ಮಾಲೀಕರಾಗ್ಬೋದು, ಅಲ್ಲಿ ಕೂಡ ತೊಂದರೆಗಳು.
ಏನಪ್ಪ ಅಂದರೆ ವ್ಯವಸಾಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ, ರೈತರಿಗೆ ಒಂದು ಸ್ವಲ್ಪ ಉತ್ತಮ ಫಲವನ್ನು ಅಪೇಕ್ಷೆ ನಿರೀಕ್ಷೆ ಪಡ್ಬೋದು ಬಿಟ್ಟರೆ ದೊಡ್ಡ ಪ್ರಮಾಣದ ಅನುಕೂಲಗಳಿಲ್ಲ. ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇದ್ರು ಕೂಡ ಕರ್ಕಾಟಕ ರಾಶಿಯವರಿಗೆ ಮನೋರೋಗ ಅಂದರೆ ನಿಮಗೆ ವಿದ್ಯಾವಂತರಾಗಿ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ರು ಕೂಡ ಈ ಮನಸ್ಸು ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಸ್ಪರ್ಧಾತ್ಮಕ ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಅಷ್ಟಮ ಶನಿ ಪ್ರಭಾವ ದೂರ ಆಗಲಿಕ್ಕೆ ನಾನು ಪ್ರತಿ ತಿಂಗಳು ಹೇಳ್ತಾ ಇರ್ತೀನಿ, ಈ ತಿಂಗಳು ಅದೇ ಹೇಳ್ತೀನಿ, ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ತಿಂಗಳಿಗೊಮ್ಮೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಇದನ್ನು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2 ತಿಂಗಳು, ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ಬಿಡ್ತಾರೆ. ಅಷ್ಟಮ ಶನಿ ಪ್ರಭಾವ ದೂರ ಆಗ್ಬಿಡುತ್ತೆ. ಒಂದು ಕಡೆ ಅಷ್ಟಮ ಶನಿ ದೂರ ಆಗುತ್ತೆ, ಇನ್ನೊಂದು ಕಡೆ ಗುರುಬಲ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಯಥೇಚ್ಛವಾದಂಥ ಶಕ್ತಿ ಮತ್ತು ಫಲ ಸಿಗುವಂಥ ಸಾಧ್ಯತೆಗಳು ಲಕ್ಷಣಗಳು ತುಂಬ ಜಾಸ್ತಿ ಕಾಣ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಸರಿ, ಈಗ ನಿಮಗೆ ನಿಮ್ಮ ರಾಶಿ ಬಿಟ್ಟು ಹೋಗ್ತಾ ಇದ್ರಲ್ಲ, ಅಂದರೆ ನಿಮ್ಮ ರಾಶಿ ಅಂದರೆ ಅಷ್ಟಮ ಶನಿ ನಿಮ್ಗೆ ಬಿಟ್ಟು ಹೋಗ್ತಾ ಇದೆ. ಬಿಟ್ಟು ಹೋಗ್ಬೇಕಾದ್ರೆ ಶನಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಬೇಕಲ್ಲ, ಒಂದು ಧನ್ಯವಾದಗಳನ್ನು ಹೇಳಬೇಕಲ್ಲ. ಅದಕ್ಕೋಸ್ಕರ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆನೂ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ಅಲ್ಲೋಗಿ ನೀವು ಪಾಲ್ಗೊಂಡು ನಿಮ್ಮ ಮನೆ ಸುತ್ತಮುತ್ತನೋ ನಿಮ್ಮ ಊರಲ್ಲೋ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾ ಇರ್ತಾರೆ, ಪಾಲ್ಗೊಳ್ಳಿ. ಅಲ್ಲೋಗಿ ನೀವು ಥ್ಯಾಂಕ್ಸ್ ಗಿವಿಂಗ್ ಅನ್ನು ಹೇಳಬೇಕು ಯಾರಿಗೆ, ಶನಿಗೆ. ಎಲ್ಲೂ ಅನುಕೂಲ ಆಗಲಿಲ್ಲ, ಎಲ್ಲಿಯೂ ನಮಗೆ ಪೂಜೆ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತಂದರೆ ನಾನು ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾರ್ಚ್ 29ನೇ ತಾರೀಕು ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯ ಸೌಭಾಗ್ಯ .in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮ್ಮೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ಸನ್ನು ಫಿಲಪ್ ಮಾಡಿ ₹431 ಸ್ಕ್ಯಾನರ್ ಕಾಣುತ್ತೆ ನಿಮಗೆ. ಅದಕ್ಕೆ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಕ್ಕೆ ನಿಮಗೆ ಅನುಕೂಲ ಆಗಲಿಲ್ಲ, ಬರೋದಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ ಇದೆ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಹೇಳಿ. ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಕಾಲ್ ರಿಸೀವ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಿಮಗೆ ಗೈಡನ್ ಮಾಡ್ತಾರೆ ಅಥವಾ ನಿಮ್ಗೆ ಎಜುಕೇಟ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋತಾರೆ. ₹431 ಒಬ್ಬರು ನೀವು ಪೇ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಆಗಿ ಹೋಮ ಆಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಕುದುರೆ ಲಾಳ ಅನ್ನುವಂಥದ್ದು ಕಬ್ಬಿಣ, ಶನೈಶ್ಚರನ ಒಂದು ಮೂಲ ಶಕ್ತಿ ಅಂತ ಹೇಳ್ತೀವಿ. ಆ ಒಂದು ಕಬ್ಬಿಣದ ಕುದುರೆ ಲಾಳ ಮನೆಗೆ ಬರೋದ್ರಿಂದ ಅದನ್ನು ನೀವು ದೇವರ ಮನೆಯಲ್ಲೋ ಮೇನ್ ಡೋರ್ಗೋ ಅಥವಾ ವಿಶೇಷವಾಗಿ ಕಾರಲ್ಲಿ ಇಟ್ಕೊಂಡು ನೀವು ಅದನ್ನು ಉಪಯೋಗಿಸೋದ್ರಿಂದ ಶನಿಯ ಆಗ್ರಹಕ್ಕೆ ಪಾತ್ರರಾಗದೆ ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಶನಿ ಶಾಂತಿ ಆಗುತ್ತೆ, ಶನಿ ಪ್ರೀತಿ ನಿಮ್ಮ ಮೇಲೆ ಬರುತ್ತೆ. ಇದನ್ನು ನೀವು ಮಾಡೋದ್ರಿಂದ ಬಹಳ ಉತ್ತಮ. ಅಷ್ಟಮ ಶನಿ ದೂರ ಆಗೋದ್ರಿಂದ ಇದು ವಿಶೇಷವಾಗಿ ಒಬ್ಬರಿಗೆ ₹431. ನಿಮ್ಮ ಮನೇಲಿ 3-4 ಜನ ಇದ್ರಂದ್ರೆ ಅಷ್ಟು ಜನಕ್ಕೂ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ನೋಡಿ, ಶನಿ ಹೇಗೆ ಹೇಳುತ್ತೆ ಅಂದರೆ ಶನಿಯಿಂದ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಶನಿ ನ್ಯಾಯವಾದಿ, ಧರ್ಮಿಷ್ಠ, ಕರ್ಮಿಷ್ಠ. ಶನಿ ಗೃದ್ರವಾಹಾಯ ಗೂಢಾಯ ಕೂರ್ಮಾಂಗಾಯ ಕುರೂಪಿಣೆ ಕುತ್ಸಿಕಾಯ ಗುಣಾಢ್ಯಾಯ ಗೋಚರಾಯ ನಮೋ ನಮಃ ಅಂತ ಹೇಳಿ ಶ್ಲೋಕ ಹೇಳುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹದ್ದಿನ ವಾಹನ ನಿನ್ನದು, ನಿನ್ನ ಚಲನ ವಲನೆ ಅತ್ಯಂತ ಗೂಢವಾಗಿದೆ, ಗೊತ್ತಾಗಲ್ಲ, ಯಾರ ಕಣ್ಣಿಗೂ ಕಾಣಲ್ಲ. ಒಂಥರ ಬ್ಯಾಕ್ಟೀರಿಯಾ ಇದ್ದ ಹಾಗೆ ಶನಿ ಪರಮಾತ್ಮನ ಒಂದು ಶಕ್ತಿ ಯಾರ ಕಣ್ಣಿಗೂ ಕಾಣೋದಿಲ್ಲ. ಶನಿ ಬಂದು ಯಾವ ಥರ ಅಂತಂದರೆ ಚಲನವಲನಗಳು ಯಾರಿಗೂ ಕಾಣಲ್ಲ, ಯಾರೂ ಅನಲೈಸಿಸ್ ಮಾಡೋಕ್ಕೆ ಆಗಲ್ಲ ಶನಿನ. ಯಾಕಂದರೆ ಕರ್ಮಕಾರಕ, ಕರ್ಮಾಧಿಪತಿ ಅವನು. ಆಮೆಯು ತನ್ನಲ್ಲೇ ಅಂಗಾಂಗಗಳನ್ನೆಲ್ಲ ಒಳಕ್ಕೆ ಸೆಳೆದುಕೊಂಡು ರಕ್ಷಿಸಿಕೊಳ್ಳುವಂತಹ ರೀತಿಯ ಸ್ವಭಾವನಾಗಿರೋದ್ರಿಂದ ಕುರೂಪಿ ಎನಿಸಿಕೊಂಡಿರುವೆ, ಒಮ್ಮೊಮ್ಮೆ ಕೆಟ್ಟ ಸ್ವಭಾವವನ್ನು ಬೆಳೆಸುವೆ ಅಂತಂದರೆ ಯಾರ್ಯಾರಿಗೆ ಶನಿ ಪ್ರಭಾವ ಜಾಸ್ತಿ ಇದೆಯೋ, ಯಾರ್ಯಾರು ಹೆಚ್ಚು ಪಾಪಗಳು ಮಾಡಿದರೋ ಅಂಥವ್ರಿಗೆ ಕೆಟ್ಟ ಅಭ್ಯಾಸ, ದುರಭ್ಯಾಸಕ್ಕೆ ಶನಿ ದೂಡುವಂಥ ಸಾಧ್ಯತೆಗಳಿದೆ. ತನ್ಮೂಲಕ ಜೀವನದ ಪಾಠವನ್ನು ಕಲಿಸುವಂತಹ ಸಾಧ್ಯತೆಗಳಿರುತ್ತೆ ಅಂತೇಳಿ ಸ್ಪಷ್ಟವಾಗಿ ಗ್ರಂಥ ಹೇಳುತ್ತೆ. ಉತ್ತಮ ಗುಣಗಳನ್ನು ಪ್ರಕಟಿಸುವ ಮಹಿಮ ನಿನ್ನ ತನ್ಮಯವಾಗಿರತಕ್ಕಂಥದ್ದು ನಿನಗೆ ನಮಸ್ಕಾರ. ಈ ಕಡೆ ಕೆಟ್ಟ ದಾರಿಗೂ ತಳ್ಳಿ ನಿಮಗೆ ಬುದ್ಧಿಯನ್ನು ಹೇಳ್ಕೊಡ್ತಾರೆ, ಕೆಟ್ಟ ದಾರಿಯಿಂದ ಮತ್ತೆ ಒಳ್ಳೆ ದಾರಿಗೆ ಎಳ್ಕೊಂಡ್ಬಂದು ನಿಮಗೆ ಬುದ್ಧಿಯನ್ನು ಕಲಿಸ್ಕೊಡ್ತಾನೆ. ಇದು ಶನಿಯ ಪ್ರಭಾವ ಅಂತ ಹೇಳ್ತೀವಿ. ಶನಿ ಅಂದರೆ ಅಷ್ಟು ಬಲಿಷ್ಠವಾದಂಥ ಗ್ರಹ. ಅವಿದ್ಯಾ ಮೂಲನಾಶಾಯ ವಿದ್ಯಾ ಸ್ವರೂಪಿಣಿ ಆಯುಷ್ಯ ಕಾರಣಾಯ ಪದುದ್ಧರ್ತ್ರೇ ಚ ನಮೋ ನಮಃ ಅಂತ ಹೇಳಿ ಶ್ಲೋಕ ಇನ್ನೊಂದು ಹೇಳುತ್ತೆ. ಏನು, ವಿದ್ಯೆಯಲ್ಲಿರುವವರಿಗೆ ಅತ್ಯಂತ ಹಿರಿಮೆಯ ವಿದ್ಯೆಯನ್ನಿಟ್ಟು ಖ್ಯಾತಿಯನ್ನು ಕೊಡುತ್ತೀಯಾ ಅಂದರೆ ವಿದ್ಯಾರ್ಥಿಗಳಿಗೆ ಶನಿ ಹೆಚ್ಚು ತೊಂದರೆಗಳು ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹೆಚ್ಚು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟು ಹೆಚ್ಚಿನ ಹಿರಿಮೆ ಮತ್ತು ಖ್ಯಾತಿಯನ್ನು ಗಳಿಸುವಂತಹ ಯೋಗವನ್ನು ನೀನು ಪ್ರಸಾದ ಮಾಡ್ತೀಯ. ಅದು ಗೊತ್ತಾಗೋದೇ ಇಲ್ಲ ವಿದ್ಯಾರ್ಥಿಗಳೇ, ಆದರೆ ನೀನು ಯೋಗವನ್ನು ಪ್ರಸಾದ ಮಾಡ್ತೀಯ. ಅವಿದ್ಯೆಯನ್ನು ಬುಡ ಸಮೇತ ಎತ್ತಿ ಕಿತ್ತು ಹಾಕುವಂತಹ ಶಕ್ತಿ ನಿನ್ನ ಒಂದು ಶಕ್ತಿಯಲ್ಲಿದೆ. ನಿನ್ನ
ಸ್ವರೂಪನೇ ಅದು, ನಿನ್ನ ಗುಣನೇ ಅದು, ಎಲ್ಲರಿಗೂ ಒಳ್ಳೆ ಮಾಡುವಂಥದ್ದು. ನೀನು ಕಷ್ಟವನ್ನು ಪಡುತ್ತಾ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಶನಿಯನ್ನು ಧ್ಯಾನ ಮಾಡುವಂಥದ್ದು, ಶನಿಯ ವರ್ಣನೆಯನ್ನು ಮಾಡುವಂಥದ್ದು ಇದು. ಜೊತೆಗೆ ಪ್ರಚಂಡ ಪ್ರತಿಭಾನ್ವಿತ ವಿದ್ಯಾವಂತನನ್ನಾಗಿ ಆರೋಗ್ಯನನ್ನಾಗಿ ಮಾಡುವಂತಹ ಶಕ್ತಿ ನಿನಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಶನಿ ಯಾವುದೇ ಥರದ ತೊಂದರೆಗಳು ಕೊಡದೆ ಪಟ್ಟ ಪದವಿ ಕೊಡುವ ಹಾಗೂ ಆಯುಷ್ಯವನ್ನು ಕೊಡುವಂತಹ ಗ್ರಹ ಆಗಿರೋದ್ರಿಂದ ಶನಿ ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಧರ್ಮ ಕರ್ಮಗಳನ್ನು ಮಾಡ್ತಾ ಇದ್ರೆ ನಿಮಗೆ ಇದೆಲ್ಲವನ್ನ ಕೊಡ್ತಾ ಬರ್ತಾನೆ. ಯಾರು ಪಾಪ ಕರ್ಮಗಳಲ್ಲಿ, ಯಾರು ಪಾಪ ಕ್ರಿಯೆಗಳಲ್ಲಿ ಹೋಗ್ತಾರೋ ಅಂಥವ್ರಿಗೆಲ್ಲ ಶನಿ ಖಂಡಿತವಾಗಲೂ ತೊಂದರೆಗಳನ್ನು ಮಾಡ್ತಾನೆ. ತೊಂದರೆಗಳನ್ನು ಮಾಡಿ ಅವರಿಗೆ ಬುದ್ಧಿಯನ್ನು ಕಲಿಸಿ ಮತ್ತೆ ಒಳ್ಳೆ ದಾರಿಗೆ ತಂದು ಬಿಟ್ಟು ತನ್ನ ಒಂದು ಪದವಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಪದವಿ ಅಂತಂದ್ರೆ ಈಗ ಅಷ್ಟಮ ಶನಿ ಪದವಿ ಅಂತ ಹೇಳ್ತೀವಿ. ನಮಗೆ ಕಷ್ಟ, ಭಗವಂತನಿಗೆ ಪದವಿ. ಅಂದ್ರೆ ಭಗವಂತನ ಒಂದು ಅಂಡರಲ್ಲಿ ನೀವು 2.5 ವರ್ಷ ಕರ್ಕಾಟಕ ರಾಶಿಯವರಿದ್ರಿ. ಇನ್ನು ಕೇವಲ 1 ತಿಂಗಳು ಕಳೆದು ಬಿಟ್ರೆ ಮಾರ್ಚ್ 28 ಆದ್ಮೇಲೆ ನಿಮಗೆ ಅಷ್ಟಮ ಶನಿ ಪ್ರಭಾವ ಇರಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಇರಬಹುದು. ಯಾವುದೇ ತರದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ಶನಿ ಶಾಂತಿಯನ್ನ ಮಾಡ್ಕೊಳ್ಳಿ. ಶನಿ ಶಾಂತಿ ಪೂಜೆಯ ಪ್ರಸಾದವನ್ನು ಸ್ವೀಕಾರ ಮಾಡಿ. ಆ ಭಗವಂತನ ಅನುಗ್ರಹ ನಿಮಗೆ ಯಥೇಚ್ಛವಾಗಿ ಪುಣ್ಯ ಫಲ ಶುಭ ಫಲ ಅನ್ನುವಂಥದ್ದು ಸಿಗ್ತಾನೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪೂಜೆಯನ್ನ ಯೂಟ್ಯೂಬು, ಫೇಸ್ಬುಕ್ ಲೈವ್ ಸ್ಟ್ರೀಮ್ ಅಲ್ಲಿ ನಿಮಗೆ ಕಾಣಬಹುದು, ನೋಡ್ಬೋದು. ಸಾಧಾರಣವಾಗಿ ನೇರವಾಗಿ ಬರಬೇಕು ಅಂತ ಇಚ್ಛೆ ಪಡುವಂಥವ್ರಿಗೆ ನಾನು ಮಾರ್ಚ್ 1ನೇ ತಿಂಗಳು ಅಥವಾ 2ನೇ ತಿಂಗಳು ವಿಡಿಯೋ ಮಾಡಿ ಹಾಕ್ತೀನಿ. ನೇರವಾಗಿ ಕೂಡ ನೀವು ಬರ್ಬೋದು, ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಆದರೆ ಕುದುರೆಲಾಳ ಮಂತ್ರಾಕ್ಷತೆ ಪ್ರಸಾದ ಮಾತ್ರ ಪ್ರತಿಯೊಬ್ಬರಿಗೂ ಕೊರಿಯರಲ್ಲೇ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಕೊರಿಯರಲ್ಲೇ ರಿಸೀವ್ ಮಾಡ್ಕೋಬೇಕಾಗತ್ತೆ. ಒಳ್ಳೇದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.